ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಯೋಹಾನ 8ನೇ ಅಧ್ಯಾಯದಲ್ಲಿ ಬರುವ ವ್ಯಭಿಚಾರ ಮಾಡುವಂಥ ಸ್ತ್ರೀಯು. ಆ ವ್ಯಭಿಚಾರ ಸ್ತ್ರೀಯ ಕುರಿತು ಈ ದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಈ ಸ್ತ್ರೀಯ ಹೆಸರು ಸತ್ಯವೇದದಲ್ಲಿ ಇಲ್ಲ, ಬರೀ ವ್ಯಭಿಚಾರದಲ್ಲಿ ಸಿಕ್ಕಿದ ಹೆಂಗಸು ಎಂದು ನೋಡುತ್ತೇವೆ. ಯೋಹಾನ 8ನೇ ಅಧ್ಯಾಯ 2ನೇ ವಚನದಲ್ಲಿ, ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಇಲ್ಲಿ ಯೇಸು ಸ್ವಾಮಿ ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರುವಾಗ ಅಲ್ಲಿರುವ ಶಾಸ್ತ್ರಿಗಳು ಮತ್ತು ಫರಿಸಾಯರು ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿದ ಒಬ್ಬ ಹೆಂಗಸನ್ನು ಯೇಸು ಸ್ವಾಮಿಯ ಮುಂದೆ ಕರೆದುಕೊಂಡು ಬಂದರು. ಅಲ್ಲಿರುವ ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸು ಸ್ವಾಮಿಗೆ ಹೇಳುತ್ತಿರುವುದು ಏನೆಂದರೆ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ವ್ಯಭಿಚಾರ ಮಾಡುವವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಇವಾಗ ಈ ಹೆಂಗಸಿಗೆ ಏನು ಮಾಡೋದು ನೀನೇ ಹೇಳು ಎಂದು ಹೇಳಿದರು. ಯಾಕಂದರೆ ಯೇಸು ಸ್ವಾಮಿ ಏನು ಹೇಳುತ್ತಾರೋ ಹೇಗೆ ಅವರ ಮೇಲೆ ತಪ್ಪು ಹೊರಿಸುವುದು ಎಂದು ಕಪಟದಿಂದ ನೋಡುತ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆದರೆ ಅವರೆಲ್ಲರೂ ಮತ್ತೆ ಮತ್ತೆ ಯೇಸು ಸ್ವಾಮಿನ ಕೇಳ್ತಾ ಇದ್ರು, ಈ ಹೆಂಗಸಿಗೆ ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆಂದು. ಆಗ ಸ್ವಾಮಿ ಅವರ ಕಡೆ ತಿರುಗಿ, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲವೋ, ಯಾರು ಪಾಪ ಮಾಡಲಿಲ್ಲವೋ ಅವರೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಿರಿ ಎಂದು ಹೇಳಿ ಮತ್ತೆ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದರು. ಈ ಮಾತನ್ನು ಕೇಳಿದ ಕೂಡಲೇ ಅವರ ಮನಸ್ಸಿನಲ್ಲಿ ನಾವೇ ಪಾಪಿಗಳು ಎಂದು ತಿಳಿದು ದೊಡ್ಡವರ ಮೊದಲುಗೊಂಡು ಚಿಕ್ಕವರ ತನಕ ಒಬ್ಬೊಬ್ಬರಾಗಿ ಎಲ್ಲರೂ ಹೊರಟು ಹೋದರು. ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಒಬ್ಬರೇ ಇದ್ದರು. ಯೇಸು ಸ್ವಾಮಿಯು ಎಲ್ಲರೂ ಹೋಗಿರುವುದನ್ನು ನೋಡಿ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಅದಕ್ಕೆ ಆ ಹೆಂಗಸು, ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆಯನ್ನು ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿದಂಥ ಹೆಂಗಸನ್ನು ಶಾಸ್ತ್ರಿಗಳು ಫರಿಸಾಯರು ಎಲ್ಲರೂ ಆಕೆಗೆ ಕಲ್ಲೆಸೆದು ಕೊಲ್ಲಬೇಕು ಎಂದು ಹೇಳಿದರು. ಅದೇ ಸಮಯದಲ್ಲಿಯೂ ಕೂಡ ಯೇಸು ಸ್ವಾಮಿಯ ಮೇಲೆ ಏನು ಹೇಳುತ್ತಾರೆ, ಹೇಗೆ ಅವರ ಮೇಲೆ ತಪ್ಪು ಹೊರಿಸುವುದು ಎಂದು ಕೂಡ ಕಾಯುತ್ತಿದ್ದರು. ಆದರೆ ಸ್ವಾಮಿ ಅವರೆಲ್ಲರಿಗೂ ಸಹ, ನಿಮ್ಮಲ್ಲಿ ಯಾರು ತಪ್ಪೇ ಮಾಡಿಲ್ಲವೋ ಅವರೇ ಮೊದಲು ಬಂದು ಕಲ್ಲಿನಿಂದ ಹೊಡೆಯಿರಿ ಎಂದು ಹೇಳಿದಾಗ ಎಲ್ಲರೂ ಹೊರಟು ಹೋದರು. ತಾವೇ ಪಾಪಿಗಳು ಎಂದು ತಿಳಿದು ಹೊರಟು ಹೋದರು. ಅಲ್ಲಿ ಯೇಸು ಸ್ವಾಮಿಯು ಆ ಹೆಂಗಸಿಗೆ ಎಷ್ಟು ಗೌರವವಾಗಿ ಅಮ್ಮ ಎಂದು ಕರೆದರು. ವ್ಯಭಿಚಾರ ಮಾಡುತ್ತಿರುವ ಸ್ತ್ರೀ ಆಗಿದ್ದರೂ ಸಹ ಯೇಸು ಆಕೆಗೆ ಗೌರವವಾಗಿ ಮಾತನಾಡಿದರು. ಆಮೆನ್. ಈ ದಿನದಲ್ಲಿ ಅನೇಕ ಜನರನ್ನು ನೋಡುವುದಾದರೆ ಬೇರೆಯವರ ತಪ್ಪುಗಳನ್ನು ಹೇಳುತ್ತಾ ಇರುತ್ತಾರೆ. ಯಾರಾದರೂ ಒಂದು ಚಿಕ್ಕ ಪಾಪ ಮಾಡಿಬಿಟ್ರೆ ಸಾಕು, ಅದನ್ನು ಎಲ್ಲರಿಗೂ ಹೇಳಿಕೊಂಡು ಬರುತ್ತಾರೆ. ಅವರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ. ಮತ್ತಾಯ 7ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನಾವು ನೋಡೋದಾದ್ರೆ, ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲೇ ತೊಲೆ ಇದೆ ಅಲ್ಲ, ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ನಿನಗೆ ಚೆನ್ನಾಗಿ ಕಾಣಿಸುವುದು. ಮತ್ತಾಯ 7ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ, ನಿನ್ನ ಕಣ್ಣಿನಲ್ಲೇ ಇರುವ ಗಲೀಜನ್ನು ತೆಗೆದುಹಾಕು, ಆಗ ಮಾತ್ರ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಗಲೀಜನ್ನು ತೆಗೆಯೋದಕ್ಕೆ ಸಾಧ್ಯ ಎಂದು ಮೊದಲು ನಾವು ಮಾಡುವಂಥ ತಪ್ಪುಗಳನ್ನ ಸರಿಪಡಿಸ್ಕೊಳ್ಬೇಕು ಪ್ರಿಯರೇ. ಆಮೇಲೆ ಬೇರೆಯವರ ತಪ್ಪುಗಳನ್ನ ಹೇಳುವುದಕ್ಕೆ ಸಾಧ್ಯ. ಆದರೆ ಮೊದಲು ನಮ್ಮ ತಪ್ಪುಗಳನ್ನೇ ಎಷ್ಟೋ ಇರುತ್ತೆ.
ಆದರೂ ಕೂಡ ನಮ್ಮ ತಪ್ಪುಗಳನ್ನ ನಾವೇನು ಮಾಡೋದಿಲ್ಲ, ಗುರ್ತಿಸ್ಕೊಳ್ಳೋದಿಲ್ಲ. ಎಷ್ಟೋ ಪಾಪಗಳನ್ನ ಮಾಡ್ತಾ ಇರ್ತೀವಿ, ಆದರೆ ನಮ್ಮ ತಪ್ಪುಗಳನ್ನ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಬೇರೆಯವರು ಮಾಡಿರುವಂಥ ಪಾಪಗಳು ಯಾವಾಗಲೂ ಹೀನೈಸುತ್ತಿರುತ್ತೇವೆ. ಯೇಸು ಸ್ವಾಮಿ ನೋಡಿರಿ, ಆ ಸ್ತ್ರೀಗೆ, ಅಮ್ಮ ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು ಎಂದು ಹೇಳಿದ್ರು. ಯೇಸು ಕ್ರಿಸ್ತನು ಪಾಪಿಗಳನ್ನು ಹುಡುಕಿಕೊಂಡು ಬಂದರು, ಆದರೆ ಪಾಪವನ್ನು ದ್ವೇಷಿಸುತ್ತಾರೆ. ಆ ಹೆಂಗಸಿಗೆ ಇನ್ನು ಮುಂದೆ ಪಾಪ ಮಾಡಬೇಡ ಎಂದು ಹೇಳಿದರು. ಇಲ್ಲಿಯವರೆಗೂ ಪಾಪ ಮಾಡಿಬಿಟ್ಟಿದ್ಯಾ, ಇನ್ನು ಮುಂದೆ ಸರಿಯಾದ ಮಾರ್ಗದಲ್ಲಿ ನಡಿ ಎಂದು ಹೇಳಿದರು. ದೇವರನ್ನು ತಿಳಿಯದೆ ಇದ್ದಾಗ ಎಷ್ಟೋ ಪಾಪಗಳನ್ನ ಮಾಡ್ತೇವೆ, ಆದರೆ ದೇವರನ್ನು ತಿಳಿದ ಮೇಲೆಯೂ ಪಾಪ ಮಾಡಬಾರದು. ಪಾಪಗಳನ್ನ ಬಿಟ್ಟು ದೇವರಲ್ಲಿ ನಡೆಯಬೇಕು. ಆಗ ಯಾರು ನಮ್ಮನ್ನು ನೋಡಿ ಹೀನೈಸುತ್ತಾರೋ, ಅವಮಾನಪಡಿಸಿರುತ್ತಾರೋ, ನಮ್ಮ ಮೇಲೆ ಯಾವಾಗಲೂ ಏನನ್ನಾದರೂ ತಪ್ಪು ಹೊರಿಸುವುದಕ್ಕೆ ಕಾಯ್ತಾ ಇರ್ತಾರೋ, ಅವರ ಮುಂದೆಯೇ ದೇವರು ನಮ್ಮನ್ನು ಕ್ಷಮಿಸಿ ಉನ್ನತವಾಗಿ ನಡೆಸ್ತಾರೆ. ಹೇಗೆ ವ್ಯಭಿಚಾರ ಸ್ತ್ರೀಯನ್ನ ಸಾಯಿಸಬೇಕೆಂದು ಬಂದ ಜನರೇ ಸುಮ್ಮನೆ ಹೋದರೋ, ಅದೇ ರೀತಿ ನೀನು ಪಾಪ ಮಾಡೋದನ್ನ ಬಿಟ್ಟು ದೇವರ ಕಡೆ ತಿರುಗಿ ನಡೆದರೆ, ಮನಸ್ಸಾಂತರ ಹೊಂದಿದರೆ, ಪಾಪಗಳನ್ನು ಹರಿಕೆ ಮಾಡಿ ಬಿಟ್ಟು ಬಿಟ್ಟರೆ, ನಿನ್ನನ್ನು ಹಿಂಸೆಪಡಿಸುವ ಜನರು ಸಹ ಅವಮಾನದಿಂದ ತಲೆ ತಗ್ಗಿಸುವವರಾಗಿ ಹೊರಟು ಹೋಗುತ್ತಾರೆ. ಜ್ಞಾನೋಕ್ತಿ 28ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಬೇಕಾದ್ರೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಆಮೇಲೆ ನಮ್ಮ ದೋಷಗಳು, ಪಾಪಗಳನ್ನ ಎಲ್ಲವನ್ನು ದೇವರ ಮುಂದೆ ಹರಿಕೆ ಮಾಡಬೇಕು. ನಾವು ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ಆಗ ದೇವರ ಕರುಣೆ ಹೊಂದಿಕೊಳ್ಳುತ್ತೇವೆ. ಇಲ್ಲಿಯವರೆಗೂ ಎಷ್ಟೋ ಪಾಪ ಮಾಡಿದ್ದರೂ ಕೂಡ ಈಗ ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ಆತನ ಕರುಣೆಯಿಂದ ನಮ್ಮನ್ನು ಕ್ಷಮಿಸಿ ಯಾವಾಗಲೂ ನಮ್ಮ ಸಂಗಡನೆ ಇರುತ್ತಾರೆ. ಎಲ್ಲ ಅವಮಾನಗಳಿಂದ, ನಿಂದನೆಗಳಿಂದ ತಪ್ಪಿಸಿ ಉನ್ನತವಾಗಿ ನಮ್ಮನ್ನು ನಡೆಸ್ತಾರೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ, ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ವಿಚಾರದ ಸ್ತ್ರೀಯ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ಕರ್ತನೆ, ಪಾಪ ಮಾಡಬೇಕಾದ್ರೆ ಸಿಕ್ಕಿದಂತಹ ವ್ಯಭಿಚಾರದ ಸ್ತ್ರೀಯನ್ನ ನೋಡಿ ಕೂಡ ಕರ್ತನೆ, ನೀವು ಅಮ್ಮ ಅಂತ ಕರೆದ್ರಿ ಕರ್ತನೆ. ಎಷ್ಟು ಗೌರವವಾಗಿ ಮಾತಾಡಿದ್ರಿ ಕರ್ತನೆ. ಎಲ್ಲ ಪಾಪಗಳನ್ನ ಕ್ಷಮಿಸಿದ್ರಿ ಕರ್ತನೆ. ಇವತ್ತು ಕರ್ತನೆ, ನಮ್ಮ ಮೇಲೆ ಕರ್ತನೆ ಬರುವಂಥ ಎಲ್ಲ ಅಪರಾಧಗಳು, ನಿಂದನೆಗಳನ್ನ ತೆಗೆದಾಕ್ರಿ ಕರ್ತನೆ. ಅಪ್ಪ, ಇಲ್ಲಿಯವರೆಗೂ ನಾವು ಮಾಡಿರುವಂಥ ಎಲ್ಲ ತಪ್ಪುಗಳು, ಅಪರಾಧಗಳನ್ನ ಕ್ಷಮಿಸ್ರಿ. ಇನ್ನು ಮುಂದೆ ಸರಿಯಾದ ಒಂದು ಮಾರ್ಗದಲ್ಲಿ ನಡಿಲಿಕ್ಕೆ ಸಹಾಯ ಮಾಡ್ರಿ ಕರ್ತನೆ. ನೀವು ನಮ್ಮನ್ನು ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸ್ರಿ ಕರ್ತನೆ. ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ ಒಂದು ರಕ್ಷಣೆ ಉಂಟಾಗಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.